ಜಮೀನು ನಿಮ್ಮ ಭೂಮಿ, ನಿಮ್ಮ ಅಧಿಕಾರದಲ್ಲಿರುವಂತಹ ಜಾಗೆ ಯಾವತ್ತೂ ಅದು ಈ ಫೌಂಡೇಶನ್ ನಾವು ತಗೊಳ್ಳುವುದಲ್ಲ, ನಮಗಿಲ್ಲ. ಅಥವಾ ಸರ್ಕಾರದ ಯಾವ ವಿಭಾಗವು ಆ ಜಮೀನನ್ನ ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ. ನೀವು ಅದೊಂದು ನಿಮಗೊಂದು ಆಲೋಚನೆ ಬೇಡ. ನಾವಿವತ್ತು 8 ಎಕರೆ ಅವರಿಗೆ ಕೃಷಿ ಕೊಟ್ಟು ಬಿಟ್ರೆ ಅದೇನೋ ನಾಳೆ ಸರ್ಕಾರ ತಗೊಂಡು ಹೋಗ್ತಾರ ಅಂತ ಹೇಳೋದು ಯಾಗುದಿಲ್ಲ. ಯಾಕಂದ್ರೆ ಅದು ನಿಮ್ಮದೇ ಭೂಮಿ. ನಾವು ನಿಮಗೆ ಅದಕ್ಕೆ ಫಂಡಿಂಗಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೇವೆ ಅಷ್ಟೇ. ನಿಮ್ಮ ದುಡ್ಡಿಗೆ ನಿಮಗೆ ಕೃಷಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ FPO ಮುಖಾಂತರ ಅದರಲ್ಲೊಂದು ಅಗ್ರಿಮೆಂಟ್ ಆಗುತ್ತೆ. ಆ FPOದಲ್ಲಿ ನಾವು ಈ ಸಹಕಾರ ಕೊಡ್ತೇವೆ ಅಂತ ಹೇಳೋದು. ಅಬ್ಸರ್ವೇಟರ್ ಆಗಿ ಜಿಲ್ಲಾಧಿಕಾರಿ ಅವರ ಮುಖಾಂತರ ಅದು ಅಬ್ಸರ್ವೇಷನ್ ನಡೀತಾ ಇದೆ. ಯಾಕಂದ್ರೆ ನಾವು ಇಷ್ಟು ಫಂಡನ್ನ ತಂದು ಮಾಡ್ತಾ ಇರುವಂತದ್ದು ಏನೋ ಸುಮ್ಮನೆ ಗಿಡ ಹಾಕಿ ಹೋಗ್ಲಿಲ್ಲಲ್ಲ, ನಷ್ಟ ಆಗ್ಲಿಲ್ಲಲ್ಲ, ಅಲ್ಲ ಉತ್ಪಾದನೆ ಬರ್ತಾ ಇಲ್ವಾ ಅಂತ ಹೇಳುವಂತದನ್ನು ಅಬ್ಸರ್ವ್ ಮಾಡೋದಕ್ಕೋಸ್ಕರ ಅಬ್ಸರ್ವಿಂಗ್ ಟೀಮ್ ಇರ್ತದೆ ಅಷ್ಟೇ. ಅಲ್ಲದೆ ಯಾವ ಕಾಲಕ್ಕೂ ನಿಮ್ಮ ಜಮೀನಾಗಲಿ ಅಥವಾ ನೀವು ಮಾಡುವಂತ ಉತ್ಪಾದನೆಯಿಂದಾಗಲಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ನಿಮಗೆ ಡೌಟ್ ಬೇಡ. ಅದರಿಂದ 1 ರೂಪಾಯಿಗೂ ಈ ಸಂಸ್ಥೆಗೆ ಬೇಡ. ಅಂದ್ರೆ ಅಥವಾ ನಮ್ಮ ಇನ್ಚಾರ್ಜ್ಗಳ ಯಾರ ನಿಮ್ಮ ಹತ್ರ ಅದರಿಂದ ದುಡ್ಡು ಕೇಳೋದಿಲ್ಲ. ಯಾರಾದ್ರೂ ನಮ್ಮ ಇನ್ಚಾರ್ಜ್ ಭವಿಷ್ಯದಲ್ಲಿ ನೀವು ಮಾರಾಟ ಮಾಡಿ ನನಗೆ ಇಷ್ಟು ಕಮಿಷನ್ ಕೊಡಿ ಹಾಗೇನಾದ್ರೂ ಹೇಳಿಬಿಟ್ರೆ ನೀವು ಡೈರೆಕ್ಟ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ತಹಶೀಲ್ದಾರ್ ಯಾರನ್ನು ನೀವು ಹೇಳ್ಬೋದು. ನಮ್ಮವ್ರು ಯಾರು ಹಾಗೆ ಕೇಳೋದಿಲ್ಲ. ನಾವು ಎಷ್ಟೋ ಸ್ಥಳಗಳಲ್ಲಿ ಮಾಡ್ತಾ ಇದ್ದೇವೆ. ಅವ್ರು ಯಾರು ನಿಮ್ಮ ಹತ್ರ 1 ರೂಪಾಯಿ ತೆಗೆದುಕೊಳ್ಳೋದಿಲ್ಲ. ಏನು ನೀವು ಮಾರಿ ನಿಮ್ಗೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಅನುಭವಗಳನ್ನು ಮಾರ್ಕೆಟಿಂಗ್ ಟೀಮನ್ನು ನಿಮಗೆ ಕನೆಕ್ಟ್ ಮಾಡಿ ಕೊಡ್ತಾರೆ. ಆದ್ರೆ ಆ ಮಾರ್ಕೆಟಿಂಗ್ ತಲುಪಿಸುವುದು ಆಮೇಲೆ ಅದರಿಂದ ದುಡ್ಡು ತಗೊಳ್ಳೋದು ಅದೆಲ್ಲ ಅವರಿಗೂ ನಿಮಗೂ ಬಿಟ್ಟಂತದ್ದು. ಅದರಲ್ಲಿ ನಮಗೇನೂ ಭಾಗ ಇಲ್ಲ. ಕ್ಲಿಯರ್ ಆಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಏನಾದರೂ ನಿಮಗೆ ಡೌಟ್ ಇದ್ರೆ ಮೇಡಮ್ ನಾನು ಎಲ್ಲ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸಮಾಜಮುಖ ಕೆಲಸ ಮತ್ತು ಆಸ್ಪತ್ರೆಯ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ನಿಮ್ಮ ಮುಖಾಂತರ ಕೊಡ್ತೀವಿ. ಅದು ಮುಂದಿನ ನಿಮ್ಮ ಕಾರ್ಯಕ್ರಮ ಮತ್ತು ನಿಮ್ಮ ಸಮಾಜ ಸೇವೆ ಯಾವುದು? ಅದು ಸರ್ ನಮ್ಗೆ ಏನು ಆಸ್ಪತ್ರೆ ಏನಾದ್ರು ಕೆಲಸ ಇದ್ರೆ ಆ ಕೆಲಸ ನಾವು ಮಾಡ್ತೀವಿ ಸರ್. ಇನ್ನು ಕೋವಿಡ್ ಒಳಗೂ ಸರ್ ನಾವು ಭಾಳ ಕೆಲಸನೂ ಮಾಡಿವಿ ಸರ್. ಇನ್ನು ಸರ್ ಕೋವಿಡ್ ಆಗಿ ಸತ್ತಿದ್ದು ಬಾಡಿಗಳು ಎಲ್ಲ ನಾವು ಹೋಗಿ ಇಂತಜಾಮ್ ಮಾಡಿ ಅವ್ರು ಹೆಂಗೆ ಅಂತಾರಂಗೆ ಎಲ್ಲ ಮಾಡಿ ಬಂದಿವಿ ಸರ್. ಏನು ಮುಂದಾಗಿ ಏನು ಆದರೂ ಇಂಥ ನಮ್ಮ ಟ್ರಸ್ಟ್ ಅವ್ರಿಗೆ ಸಾಥ್ ಕೊಡ್ತೀವಿ ಸರ್. ಏನು ಬಿಲಾಲ್ ಗಾಲಾಯ ಸರ್. ಅದೇ ರೀತಿಯಾಗಿ KRS ಜಿಲ್ಲಾಧ್ಯಕ್ಷರ ಸಂತೋಷ್ ಪೂಜಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ನೀರಿನ ವ್ಯವಸ್ಥೆ ಸಲುವಾಗಿ ಏನು ಮಾತಾಡ್ತಾರೆ? ಇವತ್ತು ನಿಜವಾಗ್ಲೂ ಬಾಗಲಕೋಟೆ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೂಪ ಅವರು ಏನು ಎಜುಕೇಟೆಡ್ ಟ್ರಸ್ಟ್ ಅವರು ಒಂದು ನೀರಿನ ವ್ಯವಸ್ಥೆ ನೋಡ್ಬೋದು. ಈಗ ದೇಶದಲ್ಲಿ ಏನಿದೆ ಹಿಂದೂ ಮುಸ್ಲಿಮರ ಒಂದು ಏನು ಒಳ ಜಗಳ ಆ ಥರ ಇರ್ತದೆ. ಆದರೆ ಬಾಗಲಕೋಟೆಯಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಅನ್ನೋಕ್ಕೆ ಇದು ನೇರವಾದ ಉದಾಹರಣೆ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಬರುವಂಥ ಪೇಷಂಟ್ಗಳಿಗೆ ಒಂದು ನೀರಿನ ವ್ಯವಸ್ಥೆಯನ್ನು ಅವರೇ ಅವರ ಟ್ರಸ್ಟಿಂದ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ಏನು ಎಲ್ಲ ಟ್ರಸ್ಟ್ನವರಿಗೆ ನಾವು ಏನು ಹೇಳೋದಂದರೆ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದಕ್ಕೆ ತಾನೇ ಹೇಳಿದ್ರು ಮಹೇಶ್ ಪೊಲೀಸರ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಂತ. ನಿಜವಾಗ್ಲೂ ಇದು ಶ್ಲಾಘನೀಯ ವಿಷಯ. ಅದರಲ್ಲೂ ಕೂಡ ಪ್ರತಿದಿನ ಬರುವಂಥ ಎಲ್ಲ ರೋಗಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಎಲ್ಲಕ್ಕಿಂತ ಶ್ರೇಷ್ಠವಾದ ನೀರು ಅಂತಲೂ ಕೂಡ ಹೇಳ್ಬೋದು. ಈಗಿನ ಬಿಸಿಲಿನ ಬೇಗೆ ಮತ್ತು ಡಿಹೈಡ್ರೇಷನ್ನ ಕಂಟ್ರೋಲ್ ಮಾಡೋಕ್ಕೆ ನೀರು ಅತ್ಯಮೂಲ್ಯ. ಆ ಒಂದು ಸೇವೆಯನ್ನು ಮಾಡ್ತಾ ಇರೋರಿಗೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈಗ ಮುಂದೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಬಿಟ್ಟು ಮತ್ತೆ ಅಲ್ಲಿರೋ ವ್ಯವಸ್ಥೆ ಮಾಡುವಂಥ ಯೋಚನೆ ಮಾಡ್ತಾರೆ. ಆಯ್ತು ಹಂಗೇನು ಇದು ಇದ್ರೆ ಸರ್ ಅಲ್ಲೂ ಸಹ ಇದು ಮಾಡ್ತಿದ್ದೇವೆ. ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಆಗಿದೆ, SSC ಸರ್ಕಲ್ ಆಗಿದೆ, ಅಂಥ ಒಂದು ಪಾಯಿಂಟ್ಗಳು ಜನದಟ್ಟಣೆ ಅಂತ ಪ್ಲೇಸ್ನಲ್ಲಿ ಮತ್ತೆ ಮಾಡ್ತಿದ್ವಿ. ಹಂಗೇನು ಉಪಯೋಗ ಇದ್ದರೆ ಅಲ್ಲಿ ನಾವು ಮಾಡಿ ಇದು ಮಾಡ್ತೀವಿ. ಅವಶ್ಯಕತೆ ಇದೆ ಸರ್, ಅಲ್ಲಿ ನಾವು ಮಾಡ್ತೀವಿ. ಬಳಲಿ ಸ್ವಲ್ಪ ಕಿಡ್ನಿನೆಸ್ ಆಗಿ ಸ್ವಲ್ಪ ಸ್ಟ್ರೋಕ್ ಆಗಿ ನಮ್ಮಲ್ಲಿ ಪೇಷಂಟ್ ಬರ್ತಾ ಇದ್ದಾರೆ. ಸೊ ಇಂಥ ಟೈಮ್ನಲ್ಲಿ ಇದು ಇಂಪಾರ್ಟೆಂಟ್ ಜನರಿಗೆ ಬೇಕಾಗಿರೋದು ಈ ಟೈಮ್ನಲ್ಲಿ ಹೈಡ್ರೇಷನ್ಗೋಸ್ಕರ ಕುಡಿಯುವ ನೀರು. ಸೊ ಈ ಜಿಲ್ಲಾ ಆಸ್ಪತ್ರೆಗೆ ಇಂಥ ಬರೋ ಎಷ್ಟೊಂದು ಜನರಿಗೆ ಫ್ರೀಯಾಗಿ ತಂಪಾದ ನೀರನ್ನು ಪೇಷಂಟ್ಗೋಸ್ಕರ ಮತ್ತು ಸಂಬಂಧಿಕರಿಗೋಸ್ಕರ ಸಂಸ್ಥೆ ಅವ್ರು ಏನು ಮಾಡ್ತಾರಲ್ಲ ತುಂಬ ಒಂದು ಮಾನವೀಯ ಅಥವಾ ಶ್ರೇಷ್ಠವಾದ ಕಾರ್ಯ ಅಂತ ಹೇಳಬಯಸ್ತೇನೆ. ಸೊ ಅವರಿಗೆ ನಾನು ನಮ್ಮ ಹಾಸ್ಪಿಟಲ್ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೊಂದು ಭಾಳ ಪುಣ್ಯಕ ಕೆಲಸ ಮಾಡಿದ್ದಾರೆ. ಯಾಕಂದರೆ ಬಿಸಿಲಿನ ಈ ತಾಪಮಾನದಲ್ಲಿ ಅತಿ ಅವಶ್ಯಕತೆವಾದಂಥ ಹೈಡ್ರೇಷನ್ ಸಂಬಂಧ ನೀರು ಬೇಕಾಗುತ್ತೆ. ಸೊ ಅತಿ ಶುದ್ಧವಾದ ಫಿಲ್ಟರ್ ಆದಂಥ ಕೋಲ್ಡ್ ನೀರನ್ನು ಕೊಡ್ತಾ ಇದ್ದಾರೆ. ಒಂದು ನೀರಿನ ಬಾಟ್ಲ ಹೊರಗಡೆ ತೊಗೊಂಡ್ರೆ 20-30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಥ ಹೊತ್ತಿನಲ್ಲಿ ಫ್ರೀಯಾಗಿ ಕೊಡ್ತಾ ಇರೋದು ತುಂಬ ಒಂದು ವಿಶೇಷವಾದ ಕೆಲಸ ಅಂತ ಹೇಳಬಯಸ್ತೀನಿ ಸರ್.
ಮತ್ತು ಮುಂದಿನ ನಿರ್ಮಾಣಗಳಲ್ಲಿ ಅವರು ನಮ್ಮಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಏನಂತ ನಮ್ಮ ಆರೋಗ್ಯ ಕಾರ್ಯಕ್ರಮ ಯಾವುದೋ ಇರಲಿ ಅವ್ರು ಮುಕ್ತವಾಗಿ ನಮಗೆ ಸಪೋರ್ಟ್ ಮಾಡ್ತು ಅಂತ ಹೇಳಿದ್ದಾರೆ. ಅದಕ್ಕೂ ನಾನು ಧನ್ಯವಾದ ಹೇಳ್ತೇನೆ.